ಕಪ್ ಹೆಸರುಬೇಳೆ ಇದ್ದರೆ ಸಾಕು, ದೋಸೆ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ಏನು ಬೇಡ, ಹೆಸರುಬೇಳೆ ಒಂದಿದ್ರೆ ಸಾಕು. ನಾವು ಬೆಳಗ್ಗೆ ದೋಸೆ ಮಾಡ್ಕೋಬೇಕು ಅಂದಾಗ ನೈಟ್ ಈ ರೀತಿ 1 ಕಪ್ ಹೆಸರುಬೇಳೆನ ನೆನೆಸಿಟ್ಕೊಂಡ್ಬಿಟ್ಟು ಆ ಹೆಸರುಬೇಳೆನ ಬೆಳಗ್ಗೆ ನಾನಿಲ್ಲಿ ರುಬ್ಬಿ ದೋಸೆ ಮಾಡ್ಕೋತಾ ಇದ್ದೀನಿ. ನಾವು ಒಂದು 2ರಿಂದ 3 ಅವರ್ ನೆನೆಸ್ಬಿಟ್ಟು ಹಾಗೇನೂ ಸಹ ರುಬ್ಕೊಂಡು ದೋಸೆ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಫರ್ಮೆಂಟೇಷನ್ ಏನು ಮಾಡ್ಕೋತಾ ಇಲ್ಲ. ನೈಟ್ ಹೆಸರುಬೇಳೆನ ನೆನೆಸಿದ್ದೆ, ಬೆಳಗ್ಗೆ ರುಬ್ಕೋತಾ ಇದ್ದೀನಿ. ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಹೆಸರುಬೇಳೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಹೆಸರುಬೇಳೆನ ನುಣ್ಣಕ್ಕೆ ರುಬ್ಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಈ ರೀತಿ ನಾವು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋಬೋದು. ಯಾವಾಗಲೂ ಅಕ್ಕಿ ದೋಸೆನೇ ತಿನ್ನೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ನಾವು ಪ್ರೋಟೀನ್ ರಿಚ್ ದೋಸೆನ ಮಾಡ್ಕೋಬೋದು. ನಾವು ಡಯಟ್ ಮಾಡಬೇಕಾದ್ರೂ ಈ ದೋಸೆನ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ಗೂ ಮಾಡ್ಕೋಬೋದು ಮತ್ತು ನೈಟ್ ಟೈಮು ಏನಾದರೂ ನಾವು ಡಯಟ್ ಮಾಡ್ತಾಯಿದ್ದಾಗ ಈ ರೀತಿ ಹೆಲ್ತಿಯಾಗಿ ದೋಸೆನ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಅಕ್ಕಿ ಬೇಡ, ಉದ್ದಿನ ಬೇಳೆನೂ ಬೇಕಾಗಿಲ್ಲ. ಹೆಸರುಬೇಳೆ 1 ಕಪ್ ಇದ್ದರೆ ಸಾಕು. ಹೆಸರುಬೇಳೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ದೋಸೆ ಹಿಟ್ಟನ್ನ ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಕಡಲೆಬೀಜ 1 ಕಪ್ಪಷ್ಟು ಕಡಲೆಬೀಜನ ಹುರ್ಕೋತಾ ಇದ್ದೀನಿ. ಕಡಲೆಬೀಜನ ನೀಟಾಗಿ ಕೆಂಪಕ್ಕೆ ಹುರ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಪಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ನಾವು ಹುರಿದಿಟ್ಕೊಂಡಿರೋ ಕಡಲೆಬೀಜ ಹಾಕಿ ಇಷ್ಟನ್ನು ನುಣ್ಣಕ್ಕೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು. ಈ ಚಟ್ನಿ ನಾವು ಮುದ್ದೆಗೂ ಸಹ ತಿನ್ಬೋದು, ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು, ಬಿಸಿ ಬಿಸಿ ಅನ್ನಕ್ಕೆ, ಮತ್ತು ದೋಸೆಗೂ ಸಹ ಮಾಡ್ಕೋಬೋದು. ನಾವು ಈ ದೋಸೆಗೆ ಯಾವ ರೀತಿ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ಪುದೀನ ಚಟ್ನಿ, ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ, ಯಾವ ಚಟ್ನಿ ಜೊತೆ ಆದರೂ ಈ ದೋಸೆನ ತಿನ್ಬೋದು. ಈ ದೋಸೆಗೆ ನಾವು ಹಾಗೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇಟ್ಟಿದ್ದೆ. ಇಟ್ಟು ನಾನು ಇಲ್ಲಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾನು ದೋಸೆ ಹಾಕೋತಾ ಇದ್ದೀನಿ. ದೋಸೆನೇ ಹಾಕಿ ನಾವು 2 ಸೈಡು ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ಹೆಸರುಬೇಳೆ ದೋಸೆ ಪ್ರೋಟೀನ್ ರಿಚ್ ಸಹ, ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಬರೀ ಹೆಸರುಬೇಳೆಯಿಂದ ದೋಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲನ, ನೀವು ಬೇಕು ಅಂದರೆ ಹೆಸರುಬೇಳೆ ಜೊತೆಗೆ ಒಂದು 1/4 ಕಪ್ಪಷ್ಟು ಅಕ್ಕಿನ ನೆನೆಸ್ಬಿಟ್ಟು ಸಹ ರುಬ್ಬಿ ದೋಸೆ ಮಾಡ್ಕೋಬೋದು. ನಾನಿಲ್ಲಿ ಬರೀ ಹೆಸರುಬೇಳೆ ಹಾಕಿ ದೋಸೆ ಮಾಡ್ಕೊಂಡಿದ್ದೀನಿ. ದೋಸೆಗೆ ಒಂದು ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ಹೆಸರುಬೇಳೆ ದೋಸೆ ರೆಡಿ ಆಗುತ್ತೆ. ತಿನ್ನೋದಕ್ಕೆ ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಆಗ ಈ ರೀತಿ ನಾವು ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಹೆಸರುಬೇಳೆ ದೋಸೆನೂ ಸಹ ನಮ್ಮ ಬ್ರೇಕ್ಫಾಸ್ಟಲ್ಲಿ ಸೇರಿಸ್ಕೋಬೋದು. ಬೆಳಗ್ಗೆ ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ರುಚಿಯಾಗಿರುತ್ತೆ. ಟೇಸ್ಟಿಯಾದ ರುಚಿಕರವಾದ ಹೆಸರುಬೇಳೆ ದೋಸೆ ರೆಡಿ ಆಯಿತು ಚಟ್ನಿ ಜೊತೆಗೆ. ತುಂಬ ಸಾಫ್ಟಾಗಿ ಆಗುತ್ತೆ ದೋಸೆ.